guys, welcome back to our channel. So I'm super thrilled to be here. You know what? It's my birthday today. So ಇವತ್ತು ನಾವೊಂದು ಸ್ಪೆಷಲ್ ಪ್ಲೇಸಿಗೆ ಬಂದಿದ್ದೀವಿ ಆ್ಯಂಡ್ ಈ ಥರ ಹೊಸ ಪ್ಲೇಸ್ನ ಎಕ್ಸ್ಪ್ಲೋರ್ ಅದು ನನ್ನ ಬರ್ಡೇ ದಿನ ಮಾಡ್ತಿದ್ದೀವಿ ಅಂತ ಐ ಆಮ್ ವೆರಿ ಹ್ಯಾಪಿ. ಈ ಸ್ಪೆಷಲ್ ದಿನ ನಾನು ನಿಮಗೆ ಅಮೇಝಿಂಗ್ ಪ್ಲೇಸ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ದ್ಯಾಟ್ ಈಸ್ ಜಟಾಯು ಅರ್ತ್ ಸೆಂಟರ್. ಇಟ್ ಈಸ್ ಇನ್ ದ ವಿಲೇಜ್ ಕಾಲ್ಡ್ ಚಂಡ್ಯಮಂಗಳಂ. ಇದು ಕೊಲ್ಲಂ ಡಿಸ್ಟ್ರಿಕ್ಟ್ ಕೇರಳದಲ್ಲಿ ಇದೆ. ಸೊ ನಾವು ಇವಾಗ ಜಟಾಯುನ ಎಕ್ಸ್ಪ್ಲೋರ್ ಮಾಡೋಣ. ಜಟಾಯು ಅರ್ತ್ ಸೆಂಟರ್. ಇಲ್ಲಿ ಟಿಕೆಟ್ಸ್ ತೊಗೊಬೇಕು ಕೇಬಲ್ ಕಾರ್ಗೆ. ಇದು ಎಂಟ್ರಿ ಟಿಕೆಟು ಒಬ್ಬರಿಗೆ 200 ರೂಪೀಸು. ಸೊ ಎಂಟ್ರಿ ಟಿಕೆಟ್ ಬಂದು ಒಬ್ಬರಿಗೆ 200 ಮತ್ತು ಕೇಬಲ್ ಕಾರು 250 ರೂಪೀಸು. ಸೊ GST ಎಲ್ಲ ಸೇರಿ ಸೊ ಅರೌಂಡ್ 500 ಆಗುತ್ತೆ. ಕರೆಕ್ಟ್. ಸೊ ಈಗ ಕೇಬಲ್ ಕಾರ್ ಬರುತ್ತೆ ಇಲ್ಲಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೆಕ್ಯೂರಿಟಿ ಚೆಕ್. ಇಲ್ಲಿಂದ ನಾವು ಯಾವುದೇ ಥರದ ಪ್ಲಾಸ್ಟಿಕ್ನ ಒಳಗಡೆ ತೊಗೊಂಡು ಹೋಗೋದಕ್ಕೆ ಇವ್ರು ಬಿಡೋದಿಲ್ಲ. ಈವನ್ ಬಾಟಲ್ಸ್ ಕೂಡ ಆಗಲಿ, ಸ್ಟೀಲ್ ಬಾಟಲ್ಸ್ ಇದ್ದರೆ ಅಲೋ ಮಾಡ್ತಾರೆ, ಪ್ಲಾಸ್ಟಿಕ್ ಬಾಟಲ್ಸ್ ಇದ್ದರೆ ನೋಡಿ ಅಲ್ಲಿ ಇಟ್ಟಿದ್ದಾರಲ್ಲ ಇಸ್ಕೊಂಡಿರ್ತಾರೆ. ನಾವು ಚಾಕ್ಲೇಟ್ ತೊಗೊಂಡಿದ್ವಿ, ಸೊ ಅದನ್ನು ಕೂಡ ಇಸ್ಕೊಂಡ್ರು. ಸೊ ಅಲ್ಲೇ ತಿಂದ್ಬಿಟ್ಟು ನಾವು ನೆಕ್ಸ್ಟ್ ಬೇರೆ ಯಾವುದೇ ಥರದ ಪ್ಲಾಸ್ಟಿಕ್ ಐಟಮ್ಸ್ನ ಬಿಡೋದಿಲ್ಲ. ದಟ್ ಈಸ್ ವೈ ಅದು ಈ ಪ್ಲೇಸ್ ತುಂಬ ಕ್ಲೀನಾಗಿದೆ ಆ್ಯಂಡ್ ತುಂಬ ವೆಲ್ ಮೇಂಟೈನ್ಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇಟ್ಸ್ ವರ್ತ್ ಇಟ್ ಟು ಕಮ್ ಹಿಯರ್ ಆ್ಯಂಡ್ ಸಿ ದ ಏರ್ಪೋರ್ಟ್ ಮಾಡ್ದಂಗೆ ಮಾಡಿದ್ದಾರೆ ಇವರು. ಹೆಲಿಕಾಪ್ಟರ್ ಲೋಕಲ್ ಫ್ಲೈಯಿಂಗ್ ಫೆಸಿಲಿಟಿ. ಇವನ್ ಅಡ್ವೆಂಚರಸ್ ಸೆಂಟರ್ ಇದೆ. 15 ಥ್ರಿಲ್ಲಿಂಗ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. 500 ರೂಪೀಸ್ ಪರ್ ಪರ್ಸನ್ ಆಗುತ್ತೆ. ಇಲ್ಲೆಲ್ಲ ವೆಯ್ಟ್ ಮಾಡಬೇಕು. ಯಾಕಂದರೆ ಇಲ್ಲೆಲ್ಲ ವೆಯ್ಟ್ ಮಾಡ್ತಿರೋರು ಆಲ್ರೆಡಿ ಕೇಬಲ್ ಕಾರ್ಗೆ ಹೋಗಿದ್ದಾರೆ. ಸೊ ಇಲ್ಲಿ ನೋಡಿ ಇದೊಂಥರ PVR ಥರ ಇದೆ. ಜನ ಅಲ್ಲಿಂದ ಈ ಕಡೆ ಬರ್ತಾರೆ, ಬಂದ್ಬಿಟ್ಟು ಇಲ್ಲಿ ಇಷ್ಟು ಜಾಗದಲ್ಲಿ ವೆಯ್ಟ್ ಮಾಡಬೇಕು. ನಾವಿಲ್ಲಿ ಕುತ್ಕೊಂಡಿದ್ವಲ್ಲ, ಇಲ್ಲಿಂದ ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ನಮ್ಮನ್ನು ಬಿಡ್ತಾರೆ. ಅಂದರೆ ಅಲ್ಲಿ ಬ್ಯಾಚ್ ವೈಸ್ ಬಿಡ್ತಾರೆ. ಇಲ್ಲಿ ಜನ ತುಂಬ ಕ್ರೌಡ್ ಆಗೋ ಥರ ಅವ್ರು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಆ್ಯಂಡ್ ಅಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ಕೇಬಲ್ ಕಾರ್ಸ್ ಬರ್ತಾನೆ ಇರ್ತವೆ. ಮೇ ಬಿ ಲೈಕ್ 16 ಕೇಬಲ್ ಕಾರ್ಸ್ ಇದೆ ಅನಿಸುತ್ತೆ ಇಲ್ಲಿ. ಬಂದ ತಕ್ಷಣ ನಾವು ಅದು ಸ್ಲೋ ಆಗಿ ಮೂವ್ ಆಗ್ತಾ ಇರುತ್ತೆ, ಅದನ್ನ ಹತ್ಕೋಬೇಕು. ಆಲ್ರೆಡಿ ಒಂದು ಹೋಗ್ತಾ ಇದೆ, ಇನ್ನೊಂದು ಬರ್ತಾ ಇದೆ. ಅರೇಂಜ್ಮೆಂಟ್ ಹೇಗಿದೆ ನೋಡಿ, ಬರ್ತಾ ಇದೆ. ವೈಟ್ ಕಲರ್ದು ಅವಾಗಲೇ ಯೆಲ್ಲೋ ಕಲರ್ ತುಂಬ ಹೋದ್ವು. ಇದು ಒನ್ ಆಫ್ ದ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಕೇರಳ. ಈ ಟೆಂಪಲ್ನ ಇವರು ಈ ಥರ ಎಲ್ಲ ಫೆಸಿಲಿಟೀಸ್ ಎಲ್ಲ ಮಾಡಿದ್ದಾರೆ. ಇದು ಅಂದರೆ ಗೌರ್ಮೆಂಟಿಂದ ಅಲ್ಲ, ಅದು ಪ್ರೈವೇಟ್ ಅವರು ಮಾಡಿರೋದಿದೆ. ಕೇರಳ ಗೌರ್ಮೆಂಟ್ ಅಂದ್ಕೊಂಡ್ವಿ, ಆದರೆ ಇದು ನೋಡಿ ಇಲ್ಲಿ ಜಟಾಯು ಅರ್ತ್ ಸೆಂಟರ್, ಉಷಾ ಬ್ರೇಕೋ ಲಿಮಿಟೆಡ್ ಅಂತ ಅವರು ಆ್ಯಕ್ಚುಲಿ ಇದನ್ನೆಲ್ಲ ಮಾಡಿರೋದಿಲ್ಲಿ. ಆ್ಯಕ್ಚುಲಿ ಒಂದು ಮಾಲ್ ಥರ ಮಾಡಿದ್ದಾರೆ. ಅಂದರೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಅದಕ್ಕೆ ಮೇಲ್ಗಡೆ ಹೌದು. ಎಷ್ಟು ಸ್ಪೀಡಾಗಿ ಹೋಗ್ತೈತಿ. ರಾಜಸ್ಥಾನದಲ್ಲಿ ಹೋಗಿರೋದು ಇಷ್ಟು ಸ್ಪೀಡಲ್ಲಿ ಹೋಗ್ತಿರ್ಲಿಲ್ಲ. ಹಿಂಗೆ ಏರೋಪ್ಲೇನಲ್ಲಿ ಹಿಂಗೆ ಫೀಲ್ ಆಗ್ತಾ ಇತ್ತು. ಅದು ನೋಡ್ಬೇಡ, ಈ ಕಡೆ ನೋಡು, ವಿ ವಿಡಿಯೋ ಆ ಕಡೆ ಸಕ್ಕರಾಗೈತೆ. ವಾವ್, ಸ್ವಿಟ್ಜರ್ಲ್ಯಾಂಡ್ ಅಲ್ಲೆಲ್ಲ ಐತ. ಎಷ್ಟು ಚೆನ್ನಾಗೈತಲ್ಲ. ಗ್ರೀನ್ ಬಂತು, ಬ್ಲೂ ಆ ಕಡೆ ಬರ್ತಾ ಇದೆ. ಅಲ್ಲಿ ಬಹಳ ಮೇಲೆ ಐತೆ. ಇಲ್ಲಿ ನೋಡಿ ಕೊಡ್ಬೋದು, ಬರ್ತೈತೆ.
ಯೆಲ್ಲೋ ಕಲರ್ದೊಂದು ವಾಪಸ್ ಬರ್ತೀವಿ ನೋಡಿ. ಆಗಲೇ ಬ್ಲೂ ಕಲರ್ದೊಂದು ಹೋಯ್ತು, ಇವಾಗ ಯೆಲ್ಲೋ ಕಲರ್ದು ವಾಪಸ್ ಹೋಗ್ತಾ. ಒಬ್ಬೊಬ್ಬರಲ್ಲಿ ಒಂದೊಂದರಲ್ಲಿ ಒಂದೊಂದು ಫ್ಯಾಮಿಲಿ ಕೂರ್ತಾರೆ ಅಷ್ಟೇ, ಏನು ಫುಲ್ ಏನು ಕೂರ್ಬೇಕಂತನಿಲ್ಲ. ಇನ್ ಕೇಸ್ ಸ್ಪೇಸ್ ಇದ್ರೂ ಯಾರಿಗೂ ಫೋರ್ಸ್ ಮಾಡಲ್ಲ ಹೋಗೋದಕ್ಕೆ, ವಾಪಸ್ ಹೋಗ್ತಾ ಇದೆ. ಇದು ಆ್ಯಕ್ಚುಲಿ ಈಗ ರೀಸೆಂಟ್ ಟೈಮ್ಸಲ್ಲಿ ಒನ್ ಆಫ್ ದಿ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಇನ್ ಕೇರಳ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಹೊತ್ತು ಫಾಸ್ಟಾಗಿ ಹೋಗುತ್ತೆ, ಸ್ವಲ್ಪ ಹೊತ್ತು ನೋಡಿ ಇವಾಗ ಸ್ಲೋ ಹೋಗ್ತಾ ಇದೆ. ಸೊ ಇದು ಸ್ಟಾಪೇ ಆಗಲ್ಲ, ಈವನ್ ನಾವಲ್ಲಿ ಹತ್ಕೋಬೇಕಾದ್ರೂ ಕೂಡ ಸ್ಟಾಪ್ ಆಗಲ್ಲ. ತುಂಬ ಚೆನ್ನಾಗಿ ಮೆಕ್ಯಾನಿಸಮ್ ಮಾಡಿದ್ದಾರೆ. ಸೊ ಇವಾಗ ನೀವು ದ ಮೇನ್ ಅಟ್ರಾಕ್ಷನ್ ಆಫ್ ದ ಸೆಂಟರ್ 70 feet ಟಾಲ್ ಸ್ಟ್ಯಾಚ್ಯೂ ಆಫ್ ಜಟಾಯು ನೋಡ್ಬೋದು ಇಲ್ಲಿ. ಸೊ ನಾವು ಇವತ್ತು ಜಟಾಯು ಅನ್ನೋ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಡೆಡಿಕೇಟೆಡ್ ಸೇಫ್ಟಿ ಆ್ಯಂಡ್ ಆನರ್ ಅಂತ ಎಲ್ಲ ಬರುತ್ತೆ. ಫುಲ್ ಖುಷಿ ಆಗುತ್ತೆ ನೋಡೋದಕ್ಕೆ. ಏನಕ್ಕಂಗೆ ವುಮೆನ್ ಸೇಫ್ಟಿ. ಹಾಂ, ಸೊ ಇಲ್ಲಿ ನಿಮ್ಗೆಲ್ಲರಿಗೂ ಈ ಕತೆ ಅಂದ್ರೆ ಗೊತ್ತಿರುತ್ತೆ. ರಾವಣ ಸೀತೆನ ಅಪಹರಿಸ್ಕೊಂಡು ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಿರ್ತಾನಲ್ಲ, ಆವಾಗ ಈ ಪಕ್ಷಿ ಅಂದರೆ ಗರುಡ ಪಕ್ಷಿ, ಇದಕ್ಕೆ ಹೆಸರು ಜಟಾಯು ಅಂತ. ಈ ಪಕ್ಷಿ ಸೀತೆನ ಹೆಲ್ಪ್ ಮಾಡೋದಕ್ಕೆ ಬರುತ್ತೆ. ಆ ಹೆಲ್ಪ್ ಮಾಡೋದಕ್ಕೆ ಬಂದಾಗ ಅವರ ಇಬ್ಬರು ಮತ್ತೆ ಅಂದರೆ ರಾವಣ ಜೊತೆ ಇರುತ್ತೆ. ಸೀತೆನ ಅಪಹರಿಸ್ಕೊಂಡು ರಾವಣ ಹೋಗಬೇಕಾದ್ರೆ ಪುಷ್ಪಕ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಿರ್ತಾನಲ್ಲ, ಆವಾಗ ಈ ಪಕ್ಷಿ ಅಂದರೆ ಈ ಗರುಡ, ಅದರದ್ದು ಹೆಸರು ಜಟಾಯು ಅಂತ, ಅದು ಹೆಲ್ಪ್ ಮಾಡೋದಕ್ಕೆ ಬರುತ್ತೆ. ಅಂದರೆ ಸೀತೆನ ಅಪಹರಿಸ್ಕೊಂಡು ಹೋಗ್ತಿರೋದನ್ನು ಹೆಲ್ಪ್ ಮಾಡೋದಕ್ಕೆ ಬಂದಾಗ ರಾವಣ ಮತ್ತು ಈ ಗರುಡ ಹೊಡೆದಾಡ್ತಾರೆ. ಆವಾಗ ರಾವಣ ಏನು ಮಾಡ್ತಾನೆ, ಪಕ್ಷಿದು ರೆಕ್ಕೆಗಳನ್ನ ಕತ್ತರಿಸ್ತಾರೆ. ಸೊ ಕತ್ತರಿಸಿ ಆವಾಗ ಅದು ಇಲ್ಲಿ ಬೀಳುತ್ತೆ. ಆ ಜಾಗನೇ ಇದು ನಾವು ಬಂದಿರೋದು. ಎಷ್ಟು ಚೆನ್ನಾಗಿ ಈ ಸ್ಕಲ್ಪ್ಚರ್ನ ಮಾಡಿದ್ದಾರೆ ಅಂದರೆ, ಆ್ಯಂಡ್ ಇವನ್ ಕ್ಲೀನ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಒಂದು ಸೆಕೆಂಡ್, ಸೊ ಅದಕ್ಕೆ ಇದಕ್ಕೆ ಹೇಳೋದು ಈ ಪ್ಲೇಸ್ಗೆ ಇಟ್ ಸಿಂಬಲೈಸಸ್ ವುಮೆನ್ಸ್ ಹಾನರ್ಸ್ ಆ್ಯಂಡ್ ರೆಸ್ಪೆಕ್ಟ್ ಅಂತ. ಯಾಕಂದರೆ ಈ ಪಕ್ಷಿ ಸೀತೆಯನ್ನು ಕಾಪಾಡೋದಕ್ಕಾಗಿ, ಆಫ್ಟರ್ ಆಲ್ ಒಂದು ಪಕ್ಷಿ ಆದ್ರೂ ಕೂಡ ರಾವಣನೆದ್ರು ನಿಂತು ಹೋರಾಟ ಮಾಡಿದೆ ಹೆಣ್ಣಿಗಾಗಿ. ಹೆಣ್ಣನ್ನು ಸಿಂಬಲೈಸ್ ಮಾಡ್ತಾ ಇದ್ದಾರೆ, ಹೆಣ್ಣಿನ ರಕ್ಷಣೆ ಬಗ್ಗೆ, ಹಾಂ, ಹೆಣ್ಣಿನ ರೆಸ್ಪೆಕ್ಟ್ ಬಗ್ಗೆ. ಈ ಥರ ಪ್ಲೇಸಸ್ಗೆ ಬರೋದು ತುಂಬ ಖುಷಿ ಆಗುತ್ತೆ. ಇದರಲ್ಲಿ ಕೇಬಲ್ ಕಾರಲ್ಲಿ ಮೇಲೆ ಬರ್ತೀವಿ. ಆ್ಯಂಡ್ ಸುತ್ತಮುತ್ತಲಿಗೂ ಕೂಡ ತುಂಬ ಚೆನ್ನಾಗಿದೆ, ಅಂದರೆ ಹೈಟಲ್ಲಿ ಇರೋದ್ರಿಂದ ಸೀನ್ರಿ ಪ್ಲೇಸ್ ಇದು. ಒಳಗಡೆ ಬಿಟ್ಟು ಯಾಕಂದರೆ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಹಾಕಿದ್ದಾರೆ. ಇಲ್ಲೇನೋ 60 ಥಿಯೇಟರ್ ಮಾಡ್ತಿದ್ದಾರಂತೆ. ಆ್ಯಂಡ್ ಇಲ್ಲಿ ತುಂಬ ಏನೇನೋ ಆಟಾಡೋದೆಲ್ಲ ಇದೆ ಅಲ್ಲೆಲ್ಲ, ಏನಂತರದಕ್ಕೆ ಆಟಾಡೋದೆಲ್ಲ ಇದಾವಲ್ಲ. ಹಾಂ, ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಕೂಡ ಇದಾವೆ ಇಲ್ಲಿ. 14 ಅಡ್ವೆಂಚರಸ್ ಆ್ಯಕ್ಟಿವಿಟೀಸು. ಸೊ ಅದು ಇವಾಗ ಓಪನ್ ಇಲ್ಲ ಸದ್ಯಕ್ಕೆ, ಏನಕ್ಕಂತ ಗೊತ್ತಿಲ್ಲ. ಬಟ್ ದೇರ್ ಆರ್ 14 ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಲೈಕ್ ನಿಮಗೆ ಇದು ಏನದು ರೋಪ್ವೇ, ಆಮೇಲೆ ತುಂಬ ಅದರ್ ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ, ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್. ಇಲ್ಲಿ various attractions such as 60 theater, adventure park and a digital museum and a restaurant ಕೂಡ ಇರುತ್ತೆ. And ಈ ಫೆಸಿಲಿಟಿ and the center also has a facilities for the cultural events and adventurous activities such as rock climbing and zip lining. So overall ಹೇಳ್ಬೇಕಂದ್ರೆ ಜಟಾಯು ಸೆಂಟರ್ is a unique tourist destinations ಅಂತ ಹೇಳ್ಬೋದು, because it combines mythology, culture and adventure. So I just want to say the story again. According to Ramayana, Jatayu encountered the king Ravana when he was abducting Sita, the wife of Lord Rama. Jatayu tried to stop Ravana and fought a battle with him. However, due to his old age, Jatayu was no match for Ravana and was eventually overpowered. Despite his injuries, Jatayu continued to fight to protect Sita. Ravana, in a fit of rage, cut off Jatayu's wings and let him to die. Lord Rama and his brother Lakshmana later found Jatayu lying on the ground and heard his story. They performed the last rituals for the Jatayu and praised his bravery. Jatayu's sacrifice is considered an important event in Ramayana and is celebrated in many parts of India. His story is seen as an example of loyalty, courage and devotion. The Jatayu Earth Center in Kerala, India is built at the site where Jatayu is believed to be fought Ravana. ಶ್ರೀರಾಮ ಟೆಂಪಲ್. ಈ ಪಕ್ಷಿಗೆ ಅಂದರೆ ಈ ಜಟಾಯುಗೆ ಮುಕ್ತಿ ಕೊಡಿಸ್ತಾನೆ ರಾಮ ಲಾಸ್ಟಿಗೆ ಬಂದು. ಹಾಂ, ಮುಕ್ತಿ ಕೊಡಿಸ್ತಾನೆ. ಸೊ ಅದಕ್ಕೆ ಇಲ್ಲಿ ದೇವಸ್ಥಾನ ಕೂಡ ಇದೆ, ರಾಮನ ದೇವಸ್ಥಾನ ಇದೆ ಅದಕ್ಕೆ. ಅಲ್ಲಿಂದ ದೇವಸ್ಥಾನ, ಇವರ ಸ್ಕಲ್ಪ್ಚರ್ ಕೂಡ
ಆಮೇಲೆ ಇದು ಆ್ಯಕ್ಚುಲಿ ಇಟ್ಸ್ ದ ಬಿಗ್ಗೆಸ್ಟ್ ಬರ್ಡ್ ಸ್ಕಲ್ಪ್ಚರ್ ಇನ್ ದಿ ವರ್ಲ್ಡ್. ಜಟಾಯು ಇಲ್ಲಿ ನೋಡಿ, ಇದು ಅಲ್ಲಿತ್ತು ರಾಮನ್ ಟೆಂಪಲ್ಲು. ಸೊ ಇಲ್ಲಿ ಇದು ಹೋಲಿ ಫುಟ್ ಪ್ರಿಂಟ್ ಆಫ್ ಲಾರ್ಡ್ ಶ್ರೀರಾಮ ಇದೆ ನೋಡಿ, ರಾಮ ಹೆಜ್ಜೆ ಗುರುತು. ನೋಡಿ ಹಿಂಗಿಲ್ಲಿ ದೊಡ್ಡ ಸ್ಕ್ರೀನಲ್ಲಿ ಹಾಕಿದ್ದಾರೆ ಹೇಗಿದೆ ಅಂತ. ಸೊ ಇದು ನಾವು ಬಂದಿದ್ದೆ ಎಂಟ್ರೆನ್ಸು, ಅಲ್ಲಿಂದ ಹೊರಗೆ ಬರೋದು ನಾವು. ಸೊ ನೋಡಿ ಇಲ್ಲಿ ಹೊರಗೆ ಬಂದಮೇಲೆ ಮಕ್ಕಳಿಗೆಲ್ಲ ಎಷ್ಟೊಂದು ಆಟ ಆಡೋಕ್ಕೆಲ್ಲ ಇದೆ. ಸೊ ಅದೇ ಒಂದು ಬ್ಯಾಂಗ್ಳೂರಲ್ಲಿ ಆಮೇಲೆ ಎಲ್ಲ ಕಡೆ ಮಾಲ್ಸ್ ಇರುತ್ತಲ್ಲ, ಸೊ ಮಾಲ್ಸ್ ಥರ ಮಾಡಿದ್ದಾರೆ ಇಲ್ಲಿ. ಸೊ ಹೊರಗಡೆ ಬಂದ್ವಿ ನೋಡಿ, ಎಕ್ಸಿಟಿಗೆ ಬಂದ್ವಿ ಇವಾಗ. ಕೇಬಲ್ ಕಾರಿಂದ ಕೆಳಗಡೆ ಬಂದ್ವಿ ನೋಡಿ. ಇಲ್ಲೆಲ್ಲ ನಿಯರೆಸ್ಟ್ ಟೂರಿಸ್ಟ್ ಡೆಸ್ಟಿನೇಷನ್ಸ್ ಹಾಕಿದ್ದಾರೆ. ಇಲ್ಲಿಂದ ತುಂಬ ನಿಯರೆಸ್ಟ್ ಡೆಸ್ಟಿನೇಷನ್ಸ್ ಇದೆ, ಇಲ್ಲಿ ಟೂರಿಸ್ಟ್ ಪ್ಲೇಸಸ್ ಇದೆ ಇಲ್ಲಿ ನಿಯರ್ ಬೈ. ಸೊ ನೋಡಿದ್ರಲ್ಲ ಎಂಥ ಒಳ್ಳೆ ಪ್ಲೇಸ್ಗೆ ನಾನು ಇವತ್ತು ಕರ್ಕೊಂಬಂದಿದ್ದೆ ಅಂತ. ನನಗೆ ಇವತ್ತು ಸಂಜೆ ಒಂದು ಸರ್ಪ್ರೈಸ್ ಪಾರ್ಟಿ ಬೇರೆ ಅರೇಂಜ್ ಆಗಿತ್ತು. ಇದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಎಲ್ಲೆಲ್ಲಿತ್ತು, ಹೆಂಗಾಯಿತು ಅಂತ ಎಲ್ಲ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್.